ಬಿಜೆಪಿಯ ರೆಬೆಲ್ ಶಾಸಕ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆಯ ಶಿಕ್ಷೆಯನ್ನ ಶಿಸ್ತು ಸಮಿತಿ ಕೊಟ್ಟಿದೆ. ನಿರಂತರವಾಗಿ ಬಿಜೆಪಿಯಲ್ಲಿ ಹೇಳಿಕೆಗಳನ್ನು ಕೊಡುತ್ತಾನೆ ಇದ್ರು. ಅದರಲ್ಲೂ ಬಿವೈ ವಿಜಯೇಂದ್ರ ಯಡಿಯೂರಪ್ಪ ಅವರ ವಿರುದ್ಧ ಸಮರನೆ ಸಾರಿದಂತಹ ಯತ್ನಾಳ್ ಅವರಿಗೆ ಉಚ್ಚಾಟನೆ ಶಿಕ್ಷೆ ನೀಡಲಾಗಿದೆ. 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ. ಬಿಜೆಪಿ ಶಿಸ್ತು ಸಮಿತಿ ಉಚ್ಚಾಟನೆ ಮಾಡಿ ಆದೇಶ ಹೊರಹಾಕಿದೆ. ಫೆಬ್ರವರಿ 10ಕ್ಕೆ ನೀಡಿದಂತಹ ನೋಟಿಸ್ನಂತೆ ಈಗ ಬಿಜೆಪಿ ಉಚ್ಚಾಟನೆ ಮಾಡಿದೆ. ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಉಚ್ಚಾಟನೆ ಮಾಡಿ ಆದೇಶ ಹೊರಹಾಕಿದೆ. ಇನ್ನು ಬಿಜೆಪಿಯಲ್ಲಿ ತಮ್ಮದೇ ಆದಂತಹ ಒಂದು ತಂಡವನ್ನು ಕಟ್ಟಿಕೊಂಡು ನಿರಂತರವಾಗಿ ಯಡಿಯೂರಪ್ಪ ಹಾಗೂ ಬಿವೈ ವಿಜಯೇಂದ್ರ ವಿರುದ್ಧ ಅಸಮಾಧಾನ ಹೊರಹಾಕ್ತಾ ಇದ್ರು. ತಂದೆ ಹಾಗೂ ಮಗನ ಕೈಯಿಂದ ಅವರ ಕೈಯಿಂದ ಪಕ್ಷ ಹೊರಬರಬೇಕು ಅಂತ ನಿರಂತರವಾಗಿ ಕಿಡಿ ಕಾರ್ತಾನೆ ಇದ್ರು. ಅದೇ ರೀತಿಯಾಗಿ ರಾಜ್ಯದಲ್ಲೂ ಕೂಡ ಸಭೆಗಳನ್ನು ಮಾಡ್ತಾ ಇದ್ರು. ದೆಹಲಿಗೆ ತೆರಳದಂತಹ ಸಂದರ್ಭದಲ್ಲೂ ಕೂಡ ತಮ್ಮದೇ ತಂಡವನ್ನು ಕಟ್ಟಿಕೊಂಡು ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ರು. ಇನ್ನು ನಿರಂತರವಾಗಿ ಬಿಜೆಪಿಯ ಹೈಕಮಾಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆಗಳನ್ನು ಕೂಡ ಕೊಡ್ತು. ಹಿರಿಯ ನಾಯಕರು ಕೂಡ ಬುದ್ಧಿ ಹೇಳುವಂತಹ ಕೆಲಸವನ್ನು ಮಾಡಿದ್ರು. 2 ಬಾರಿ ನೋಟಿಸ್ ಕೊಟ್ಟರೂ ಕೂಡ ಯತ್ನಾಳ್ ಅವರು ಅದಕ್ಕೆ ಸಂಬಂಧಪಟ್ಟಂತೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಇದೆಲ್ಲದಕ್ಕೂ ನಾನು ಹೆದರುವಂತಹ ಮಗ ಅಲ್ಲ ಅಂತ ಹೇಳಿಕೆಗಳನ್ನು ಕೊಟ್ಟರು. ಅದೇ ರೀತಿಯಾಗಿ ಬಿವೈ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಅವರ ವಿರುದ್ಧ ನಿರಂತರವಾಗಿ ಹೇಳಿಕೆಗಳನ್ನು ಕೊಡ್ತಾನೆ ಹೋದರು. ಇದೀಗ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿ ಬಿಜೆಪಿ ಶಿಸ್ತು ಸಮಿತಿ ಆದೇಶವನ್ನು ಹೊರಡಿಸಿದೆ. 6 ವರ್ಷಗಳ ಕಾಲ ಬಿಜೆಪಿಯ ಒಂದು ಶಿಸ್ತು ಸಮಿತಿ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಿದೆ. ಬಿಜೆಪಿ ಶಿಸ್ತು ಸಮಿತಿ ಉಚ್ಚಾಟನೆ ಮಾಡಿ ಆದೇಶ ಹೊರಹಾಕಿದೆ. ಫೆಬ್ರವರಿ 10ಕ್ಕೆ ನೀಡಿದಂತಹ ನೋಟಿಸ್ನಂತೆ ಈಗ ಉಚ್ಚಾಟನೆ ಮಾಡಿ ಆದೇಶ ಹೊರಹಾಕಿದೆ. ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಉಚ್ಚಾಟನೆ ಮಾಡಿ ಈಗ ನಿರ್ಧಾರವನ್ನು ಕೈಗೊಂಡಿದೆ. ಹೀಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ಬಹುದೊಡ್ಡ ಆಘಾತ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಅದರಲ್ಲೂ ಬಿಜೆಪಿಯಲ್ಲಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತಲೇ ಕರೆಸ್ಕೊಳ್ತಾ ಇದ್ರು. ಸಾಕಷ್ಟು ಹೆಸರನ್ನು ಕೂಡ ಮಾಡಿದ್ರು. ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತಲೇ ಹೆಸರನ್ನು ಮಾಡಿದ್ರು. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿ ಬಿಜೆಪಿ ಶಿಸ್ತು ಸಮಿತಿ ಆದೇಶವನ್ನು ಹೊರಹಾಕಿದೆ. ಹೀಗಾಗಿ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಅವರು ಮಾತನಾಡ್ತಾ ಇರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಿ ಇನ್ನುಳಿದಂತಹ ನಾಯಕರು ಯಾರಿದ್ರು ಎಲ್ರಿಗೂ ಕೂಡ ಎಚ್ಚರಿಕೆ ಕೊಡೋದಕ್ಕೆ ಅಂತ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಿದಂತೆ ಕಾಣ್ತಾ ಇದೆ. ಇನ್ನು ರೆಬೆಲ್ ಟೀಮ್ನ ನಾಯಕ ಯತ್ನಾಳ್ಗೆ ಉಚ್ಚಾಟನೆಯ ಶಿಕ್ಷೆ ಕೊಟ್ಟಿದೆ. ನಿರಂತರವಾಗಿ ಹೇಳಿಕೆಗಳನ್ನು ಕೊಡ್ತಾ ಪಕ್ಷದಲ್ಲಿ ಗೊಂದಲಗಳನ್ನು ಉಂಟು ಮಾಡ್ತಾ ಅನೇಕ ರೀತಿಯಾಗಿ ಆಟಾಟೋಪಗಳು ಏನು ನಡೀತಾ ಇತ್ತು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡೋದಕ್ಕೆ ಮುಂದಾಗಿದೆ. 6 ವರ್ಷಗಳ ಕಾಲ ಬಿಜೆಪಿಯಿಂದ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ. ಈಗಿನಿಂದಲೇ ಜಾರಿಯಾಗುವಂತೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ. ಬಿಜೆಪಿ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಲಾಗಿದೆ. ಬಿವೈ ವಿಜಯೇಂದ್ರ ಅವರ ವಿರುದ್ಧ ಬಹಿರಂಗವಾಗಿ ಯತ್ನಾಳ್ ಅವರು ಸಮರ ಸಾರಿದ್ರು. ಅದೇ ರೀತಿಯಾಗಿ ಬಿಜೆಪಿ ಪಕ್ಷದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯೋದಕ್ಕೂ ಕೂಡ ಕಾರಣೀಭೂತರಾಗಿದ್ದರು. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಈಗ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ನಿರಂತರವಾಗಿ ಪಕ್ಷ ವಿರೋಧಿ ಚಟುವಟಿಕೆಗಳು, ಹೇಳಿಕೆಗಳು, ಪಕ್ಷದಲ್ಲಿ ಬಹುದೊಡ್ಡ ಗೊಂದಲ ಇತ್ತು. ಮತ್ತೊಂದೆಡೆ ತಮ್ಮದೇ ಒಂದು ತಂಡವನ್ನು ಕಟ್ಕೊಂಡಿದ್ರೂ ಕೂಡ ಶಿಸ್ತಿನ ಪಕ್ಷದಲ್ಲಿ ಶಿಸ್ತೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇತ್ತು. ಈಗ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕೋದಕ್ಕೆ ಬಿಜೆಪಿ ಹೈಕಮಾಂಡ್ ಏನಾದರೂ ಮುಂದಾಗಿದೆಯಾ? ಯಾವ ರೀತಿಯಾಗಿ ನೋಡಬಹುದು ಈ ಉಚ್ಚಾಟನೆಯನ್ನು? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಕಳೆದ 6 ತಿಂಗಳ ಕಾಲದಿಂದಾಗಿ ಬಿಜೆಪಿ ಒಳಗಡೆ ಅಂದರೆ ಶಿಸ್ತಿನ ಪಕ್ಷ ಅಂತ ಗುರುತಿಸಿಕೊಂಡಂಥ ಬಿಜೆಪಿಯಲ್ಲಿ ಅಂತಹ ಶಿಸ್ತು ಮಾಯವಾಗಿ ಪ್ರತಿ ಬಾರಿಯೂ ಕೂಡ ಬಣ ರಾಜಕಾರಣದ ಬಡಿದಾಟವೇ ಹೈಲೈಟ್ ಆಗಿ ಕಾಣ್ತಾ ಇತ್ತು. 2 ಬಣಗಳು ಇಲ್ಲಿ ಗುರುತಿಸಿಕೊಂಡು, ಒಂದು ಅಧ್ಯಕ್ಷರ ಬಣ, ಮತ್ತೊಂದು ಭಿನ್ನರ ಬಣ ಅನ್ನುವಂಥ 2 ಬಣಗಳನ್ನಾಗಿ ಮಾಡಿಕೊಂಡು ಪಕ್ಷದ ಒಳಗೆ ಅಂದರೆ ಪಕ್ಷವನ್ನು ಸಂಘಟಿಸುವಂಥ ಹೆಸರನ್ನು ಇಟ್ಟುಕೊಂಡು 2 ಬಣಗಳು ತಮ್ಮನ್ನು ತಾವು ಗಟ್ಟಿಪಡಿಸಿಕೊಳ್ಳುವ ಅಥವಾ ತಮ್ಮ ಅಜೆಂಡಾವನ್ನು ಪ್ರೂವ್ ಮಾಡುವ ಲೆಕ್ಕಾಚಾರದಲ್ಲಿ ತಮ್ಮ ನಡೆಯನ್ನು ದಾಖಲಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ವು. ಈಗ ಅವೆಲ್ಲವಕ್ಕೂ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಪುಲಿಸ್ ಶಾಪ ನೀಡುವಂಥ ಯೋಚನೆಯನ್ನು ಮಾಡಿದ್ದಾರೆ. ಅದರ ಭಾಗವಾಗಿ ಮೊದಲ ಹೆಜ್ಜೆಯಾಗಿ ಭಿನ್ನರ ಬಣದ ನಾಯಕ ಅಂತಲೇ ಗುರುತಿಸಿಕೊಂಡಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಉಚ್ಚಾಟನೆ ಶಿಕ್ಷೆಯನ್ನು ನೀಡಿದೆ.
ಉಚ್ಚಾಟನೆಯ ಪತ್ರವನ್ನು ರವಾನೆ ಮಾಡಿರುವಂತಹ ಅಂದರೆ ಬಿಡುಗಡೆ ಮಾಡಿರುವಂತಹ ಪಕ್ಷದ ಶಿಸ್ತು ಸಮಿತಿಯ ಪ್ರಮುಖರಾದಂಥ ಓಂ ಪಾಠಕ್ ಅವರು ಅದರಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಈ ಹಿಂದೆ ನೀಡಿದಂತಹ ನಮ್ಮ ಶಿಸ್ತು ಸಮಿತಿಯ ಪತ್ರಕ್ಕೆ ತಾವು ಉತ್ತರವನ್ನು ಕೊಟ್ಟಿದ್ರಿ. ಆ ಉತ್ತರದಲ್ಲಿ ನಿಮ್ಮ ಸಂಯಮ ಮತ್ತು ವಿಚಾರಗಳನ್ನು, ದಾಖಲೆಗಳು ಮತ್ತು ಮುಂದೆ ಈ ರೀತಿ ಆಗದ ರೀತಿಯಲ್ಲಿ ನಡೆದುಕೊಳ್ಳುವಂಥ ವಿಶ್ವಾಸದ ಭರವಸೆ ಮಾತುಗಳನ್ನು ಕೊಟ್ಟಿದ್ರಿ. ಆದರೆ ಈಗ ಮತ್ತೆ ಅವೆಲ್ಲವನ್ನು ನೀವು ಮೀರಿ ಹಳೆಯ ದಾರಿಯಲ್ಲಿ ನಡೀತಾ ಇದ್ದೀರಾ. ಸೊ ಹೀಗಾಗಿ ನಿಮಗೆ ನಿಮ್ಮ ವಿರುದ್ಧ ಈಗ ಶಿಸ್ತು ಕ್ರಮವನ್ನು ಅನಿವಾರ್ಯವಾಗಿ ಜರುಗಿಸಲೇಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಪಕ್ಷದ ಶಿಸ್ತು ಕ್ರಮವನ್ನು ದಾಟಿರುವುದರಿಂದಾಗಿ ನಿಮಗೆ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಲಾಗುತ್ತೆ. ತಕ್ಷಣದಿಂದ ಜಾರಿ ಬರುವಂತೆ ಈ ಆದೇಶವನ್ನು ನಾವು ನಿಮಗೆ ನೀಡ್ತಾ ಇದ್ದೇವೆ ಅನ್ನುವಂತಹ ಮಾತನ್ನು ಹೇಳ್ಕೊಂಡಿದ್ದಾರೆ. ಆ ಮುಖಾಂತರ ಪಕ್ಷದಲ್ಲಿ ಯಾರೇ ಆಗಲಿ ಎಂತಹ ದೊಡ್ಡ ಬೆಟ್ಟದ ಸಖ್ಯವನ್ನು ಹೊಂದಿರಲಿ ಅಥವಾ ಒಡನಾಟವನ್ನು ಹೊಂದಿಕೊಂಡಿರಲಿ, ಶಿಸ್ತು ಸಮಿತಿಯ ಮುಂದೆ ಅಥವಾ ಶಿಸ್ತನ್ನು ಉಲ್ಲಂಘಿಸುವಂಥ ಸನ್ನಿವೇಶ ಬಂದಾಗ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವುದಕ್ಕೆ ಪಕ್ಷ ಯಾವತ್ತೂ ಹಿಂದೆ ಮುಂದೆ ನೋಡೋದಿಲ್ಲ ಅನ್ನುವಂತಹ ವಿಚಾರವನ್ನು ಸ್ಪಷ್ಟವಾಗಿ ಇಲ್ಲಿ ನೀಡಿದೆ. ಆ ಮುಖಾಂತರ ಪಕ್ಷದಲ್ಲಿ ಯಾರೇ ಆದರೂ ಕೂಡ ಈ ರೀತಿ ನಡವಳಿಕೆಗಳನ್ನು ದಾಖಲಿಸುವಂತಹ ಯಾವುದೇ ಬಣದ ಸದಸ್ಯರಿದ್ದರೂ ಕೂಡ ಅವರಿಗೆ ಶಿಸ್ತು ಕ್ರಮ ಪಕ್ಕ ಅನ್ನುವಂತಹ ಮಾತನ್ನು ಕೂಡ ಇಲ್ಲಿ ಹೇಳುವಂಥ ಪ್ರಯತ್ನವನ್ನು ಶಿಸ್ತು ಸಮಿತಿ ಮಾಡಿದೆ. ಬಿಜೆಪಿಯ ಶಿಸ್ತು ಸಮಿತಿಯ ಈ ನಿರ್ಧಾರ ರಾಷ್ಟ್ರೀಯ ನಾಯಕರುಗಳು ಪಕ್ಷದ ನೆಲೆಗಟ್ಟಿನ ವಿಚಾರದಲ್ಲಿ ತೆಗೆದುಕೊಳ್ತಿರುವಂಥ ನಿರ್ಧಾರಗಳು ಮತ್ತು ಮುಂದಿನ ದಿನಗಳಲ್ಲಿ ಪಕ್ಷ ಎಲ್ಲಾದರೂ ಪಕ್ಷದೊಳಗೆ ಯಾರೇ ಕೂಡ ಎಡವಿ ನಡೆಯುವಂಥ ಸನ್ನಿವೇಶ ಬಂದರೂ ಕೂಡ ಅವರಿಗೆ ಎಚ್ಚರಿಕೆ ಗಂಟೆ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಸಂದೇಶವನ್ನು ರವಾನೆ ಮಾಡಿದೆ ಅನ್ನುವಂತಹ ಮಾತು ಚರ್ಚೆಗೊಳಪಡ್ತಾ ಇದೆ. ಸಂತೋಷ್, ಧನ್ಯವಾದಗಳು ರಾಕೇಶ್. ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದಾಯ್ತು.